ಶಾಸಕರ ಖರೀದಿ ಬಗ್ಗೆ ಸಿಎಂ ಹೇಳಿಕೆಗೆ ಎಚ್ಡಿಕೆ ಕೆಂಡ ಕಾರಿದ್ದಾರೆ. ಯಾವ ವಿಚಾರ ಡೈವರ್ಟ್ ಮಾಡೋದಕ್ಕೆ ಸಿಎಂ ಹೀಗೆ ಹೇಳಿದ್ದಾರೆ. ಸಿಎಂಗೆ ಖಚಿತ ಮಾಹಿತಿ ಇದ್ರೆ ಅಂಥವರನ್ನ ಅರೆಸ್ಟ್ ಮಾಡಿಸಿ. ಸಿಎಂ ಆರೋಪ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಸಿಎಂ ಈ ಬಗ್ಗೆ ಒಂದು ಎಸ್ಐಟಿ ತಂಡ ರಚನೆ ಮಾಡಲಿ. ಹಣ ಕೊಡೋದಕ್ಕೆ ಬಂದವರು ಯಾರು, ಬೇಡ ಅಂದವರು ಯಾರು, ಶಾಸಕರನ್ನ ಖರೀದಿಸ್ತೇನೆ ಅಂದವರೇ ಈಗ ಸಿಎಂ ಪಕ್ಕದಲ್ಲಿದ್ದಾರೆ. ತಮ್ಮ ಪಕ್ಕದಲ್ಲಿ ಇದ್ದವರನ್ನೇ ಸಿಎಂ ಕೇಳಿ ತಿಳಿದುಕೊಳ್ಳಿ. ಹೀಗಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಯಾತಕ್ಕೆ ವಿಷಯ ರೈಸ್ ಮಾಡಿದ್ದಾರೆ? ಇಷ್ಟು ದಿವಸ ಏನು ಮಾಡ್ತಾ ಇದ್ರು? ಯಾವಾಗಲಿಂದ ಶುರುವಾಯ್ತಿದ್ರು? 50ಕ್ಕೂ ಹೆಚ್ಚಿನ ಶಾಸಕರುಗಳಿಗೆ 50 ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ. ಬಹುಶಃ ಹಲವಾರು ಶಾಸಕರು, ಬಹುಶಃ ಚನ್ನಗಿರಿಯವರು, ಮಂಡ್ಯದವರು ಎಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆ ಮುಂಚೆನೇ ಅಟ್ಯಾಕ್ ಮಾಡ್ದಂಗಿತ್ತು. ನಮಗೂ ಆಫರ್ ಇದೆ, ನಮಗೂ ಆಫರ್ ಇದೆ ಅಂತೇಳಿ. ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ? ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲ, ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ? ಆ ರೀತಿಯ ಒಂದು ಘಟನೆ ಕೆಲವರು ಮಾಡ್ಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ವಿ? ಇಷ್ಟೊಂದೆಲ್ಲ SIT ಇಟ್ಕೊಂಡಿದ್ದೀರಿ, ಇದಕ್ಕೆ ಯಾಕೆ SIT ಉಪಯೋಗ ಮಾಡ್ಕೊಳ್ಳಿಲ್ಲ? ಮಾತೆತ್ತಾರೆ SIT ಅಂತೀರಿ, ಯಾರಾದ್ರು ಹೇಳಿಕೆ ಕೊಟ್ಟರೆ SIT ಅಂತೀರಿ, ಯಾರಾದ್ರು ಹುಡುಗರು ಇದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವನ ಮಾತಾಡೋದು ಅಂತ ಹೇಳಿದ್ರೆ ಅವನೊಂದು ರಿಯಾಕ್ಟ್ ಮಾಡಿದ್ರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ. ಈ ಮಟ್ಟಿಗಿರೋರು ಬರೀ ಬಾಯಿಲಿ ಯಾತಕ್ಕೆ ಹೇಳ್ತಾ ಇದ್ದೀರಿ 50 ಕೋಟಿ ಆಫರ್ ಇತ್ತು ಅಂತೇಳಿ? ಯಾವ ಕಾರಣಕ್ಕೆ, ಯಾವ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ನಾನು ಕೇಳ್ತಕ್ಕಂಥದ್ದು. ಈಗ ಈ 50 ಕೋಟಿ ಪ್ರಕರಣ ಒಂದು ಭಾಗ ಇರಲಿ, ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಮಾಡಿದ್ರು ಹೇಳಿ? ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ? ಜೊತೆಲೇ ಇಟ್ಕೊಂಡಿದ್ದೀರಿ. ಈಗ ಚುನಾವಣೆ ನಡೆಸಿದ್ದೀರಿ, 28 ಜನ ಜೋಬಲ್ ಅವರೇ ಲಿಸ್ಟೇ ಇದೆ ನನ್ನ ಹತ್ರ, 32 ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ರಲ್ಲ, ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಲ್ಲಪ್ಪ. ಅವ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.